ಹಾಸನದ ಬೇಲೂರಿನಲ್ಲಿ ಮಹಿಳೆ ನಾಪತ್ತೆ ಪ್ರಕರಣ. ಕುಣಿಗಲ್ನ ಪ್ರಿಯಕರನ ಮನೆಯಲ್ಲಿ ಮಹಿಳೆ ಪತ್ತೆ ಆಗಿರೋದು. ಪ್ರಿಯಕರ ಡೇವಿಡ್ ಮನೆಯಲ್ಲಿ ಪತ್ತೆ ಆಗಿರೋದು. ಈತನ ಮೂಲ ಹೆಸರು ತಿಮ್ಮಾರಸ್ ಅಂತೆ. ಉತ್ತರ ಪ್ರದೇಶ ಮೂಲದ ತಿಮ್ಮಾರಸ್ ಅಲಿಯಾಸ್ ಡೇವಿಡ್. ಕುಣಿಗಲ್ನ ಗೊಟ್ಟಿಕೆರೆ ಗ್ರಾಮದಲ್ಲಿ ವಾಸವಿದ್ದ ಈ ಡೇವಿಡ್ ಆತನ ಮನೆಯಲ್ಲಿ ಆಕೆ ಪತ್ತೆ ಆಗಿದ್ದಾಳೆ. ಪ್ರಿಯಾಂಕಾ ನಿನ್ನೆ ಕಾಣೆಯಾಗಿದ್ದಾರೆ ಅಂತೆಲ್ಲ ಆಗಿತ್ತು. ಕುಟುಂಬಸ್ಥರಲ್ಲೊಂದು ಆತಂಕ ಇತ್ತು. ಮರ್ಡರ್ ಏನಾರು ಆಗ್ಬಿಟ್ಟಿದ್ಯಾ, ಕಿಡ್ನಾಪ್ ಏನಾರು ಆಗ್ಬಿಟ್ಟಿದ್ಯಾ ಅಂತ. ಈಗ ನೋಡಿದ್ರೆ ಪ್ರಿಯಕರನ ಮನೆಯಲ್ಲಿ ಸಿಕ್ಕಿದ್ದಾರೆ. ಕುಟುಂಬದ ಜೊತೆ 3 ವರ್ಷದಿಂದ ವಾಸವಿದ್ದ ಡೇವಿಡ್ ಕಳೆದ 3 ವರ್ಷಗಳಿಂದ ಸೂಪರ್ವೈಸರ್ ಆಗಿ ಏನೋ ಕೆಲಸ ಮಾಡ್ತಾ ಇದ್ನಂತೆ. ಹೆಲ್ತಿಯಂ ಮೆಡಿಟೆಕ್ ಲಿಮಿಟೆಡ್ನ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ನಂತೆ. ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಿಯಾಂಕಾ ಮತ್ತು ಪತಿ ಡೇವಿಡ್ ಜೊತೆ ಸೂಪರ್ವೈಸರ್ ಆಗಿದ್ದಂಥ ಪ್ರಿಯಾಂಕಾ ಪತಿ ರುದ್ರೇಶ್, ಡೇವಿಡ್ನ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಿಯಾಂಕಾ ಅಂದರೆ ಒಬ್ರಿಗೊಬ್ರು ಪರಿಚಯ ಇದ್ದಾರೆ. ಪತಿ, ಪತ್ನಿ ಮತ್ತು ಪ್ರಿಯಕರ 3 ಜನನೂ ಕೂಡ ಪರಿಚಯ ಇದ್ದಾರೆ. ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಇದ್ರ ಮಧ್ಯದಲ್ಲಿ ಇವ್ರಿಗೆ ಪ್ರೀತಿ ಹುಟ್ಟಿದೆ. ಸೊ ಹಾಗಾಗಿ ಮನೇಲಿ ಹೆಂಗೆ ಹೇಳೋದು, ನಾನು ಬೇರೆ ಒಬ್ಬನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ಅದಕ್ಕೆ ಇವರು ಇಷ್ಟೆಲ್ಲ ಡ್ರಾಮಾ ಮಾಡಿದ್ದಾರೆ. ನಾನು ಸತ್ತೆ ಅನ್ನಂಗೆ ಮಾಡ್ತೀನಿ, ನೀನು ಅತ್ತೆ ಅನ್ನಂಗೆ ಮಾಡು ಅನ್ನೋ ಥರ. ನಾನು ಕಿಡ್ನಾಪ್ ಆಗಿದ್ದೀನೋ ಅಥವಾ ಸೂಸೈಡ್ ಮಾಡ್ಕೊಂಡಿದ್ದೀನೋ ಅಥವಾ ಮರ್ಡರ್ ಆಗಿದೆಯೋ ಏನೋ ಒಂದು ಅನ್ಕೊಂತಾರೆ. ನಾವು ಒಟ್ಟಿಗೆ ಸಂಸಾರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈತ ಉತ್ತರ ಪ್ರದೇಶ ಮೂಲದವರು. ಮೇ ಬಿ ಉತ್ತರ ಪ್ರದೇಶ ಕಡೆಗೆ ನಾನು ಹೋಗೋ ಪ್ಲ್ಯಾನಲ್ಲಿ ಇದ್ದರೆ ಏನೋ ಗೊತ್ತಿಲ್ಲ. ಬಟ್ ಈಗ ಗೊತ್ತಾಗಿರೋ ವಿಚಾರ, ತನಿಖಾ ಸಂದರ್ಭದಲ್ಲಿ CCTV ವಿಜುವಲ್ಸು ಅದು ಇದು ಎಲ್ಲ ಚೆಕ್ ಮಾಡಿದ್ದಾರೆ. ಆಗ ಪ್ರಿಯಕರನ್ ಮನೇಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಸದ್ಯ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಬ್ಬರೂ ವಿಚಾರಣೆ ಮಾಡ್ತಾರೆ ಏನು ಎತ್ತ ಅಂತ. ಇದೊಂದು ಕಂಪ್ಲೀಟ್ಲಿ ಫ್ಯಾಮಿಲಿ ಇಶ್ಯೂಸ್. ಅವ್ರವ್ರು ಅದನ್ನು ಹೆಂಗೆ ಬಗೆಹರಿಸ್ಕೊಳ್ತಾರೆ, ಏನು ಮಾಡ್ತಾರೆ ನೋಡಬೇಕು. ನೋಡಿ, ನಿನ್ನೆ ಎಲ್ಲ ಈ ಪ್ರಕರಣ ಒಂದಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಯಾಕಂದರೆ ಮಹಿಳೆ ಎಲ್ಲಿ ಹೋದ್ರು, ಏನೋ ಒಬ್ಬಂಟಿ ಆಗಿದ್ರು, ಯಾವುದೋ ಒಂದು ಮದುವೆಗೆ ಹೋಗಿದ್ರು, ಆಮೇಲೆ ವಾಪಸ್ ಬರಲೇ ಇಲ್ಲ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ಅವ್ರ ಬಟ್ಟೆ, ಅವ್ರಿಗೆ ಸಂಬಂಧಪಟ್ಟಂಥ ವಸ್ತು ಎಲ್ಲ ಒಂದು ಕೆರೆ ಹತ್ತಿರ ಸಿಕ್ಕಿದೆ. ಏನಾಗಿರಬಹುದು, ಮರ್ಡರೋ, ಸೂಸೈಡೋ, ರೇಪೋ, ಕಿಡ್ನಾಪೋ ಏನು ಅನ್ನೋ ಒಂದು ಆತಂಕ. ಈಗ ಹೆಣ್ಮಕ್ಳು ಮನೇಲಿ ಕಾಣಿಸ್ಲಿಲ್ಲ ಅಂದರೆ ಇದೇ ಥರದ ಆಲೋಚನೆಗಳು ಅಲ್ವಾ. ಪಾಪ ಕೆಲವು ಹೆಣ್ಮಕ್ಳುಗಳಿಗೆ ಅವರಿಗೆ ಬೇಸರಾಗ ಅವ್ರು ಒಬ್ಬರೇ ಎಲ್ಲಾದರೂ ಹೋದ್ರೂ ಇದೇ ಥರದ ಯೋಚನೆಗಳು, ಏನೋ ಆಯಿತೋ, ಏನು ಕತೆಗೋ ಏನು ಅಂತ. ಸೊ ಇಲ್ಲೂ ಕೂಡ ಅದೇ ಥರದೊಂದು ಆತಂಕ ಸೃಷ್ಟಿಯಾಗಿತ್ತು. ಬಟ್ ಕಂಪ್ಲೀಟಾಗಿ ತನಿಖೆ ಮಾಡಿದ ಮೇಲೆ ಗೊತ್ತಾಗಿರೋದು ಇಲ್ಲ, ಇದೊಂದು ಲವ್ ಸ್ಟೋರಿ ಇದೆ ಅಂತ. ಸೊ ಪ್ರಿಯಕರನ್ ಮನೇಲಿ ಅವ್ರು ಪತ್ತೆ ಆಗಿದ್ದಾರೆ. ಏನಾಯಿತು, ಏನು ಕತೆ, ಏನು ಎತ್ತ, ಇದೆಲ್ಲವೂ ಈಗ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಡೀಟೇಲ್ಸ್. ನೀತಿ, ಖಂಡಿತ ಹಾಸನದ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣ ಸಾಕಷ್ಟು ರೀತಿಯ ಒಂದು ತಿರುವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ನೆನ್ನೆಯಷ್ಟೇ ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಸಾಕಷ್ಟು ರೀತಿಯಾಗಿ ಸಂಚಲನ ಕೂಡ ಮೂಡಿಸಿತ್ತು. ಯಾವುದೇ ರೀತಿಯ ಒಂದು ಸಿನಿಮಾ ಮೀರಿದಕ್ಕೂ ಈಗ ಒಂದು ಕತೆ ಇಲ್ಲ ಅಂತಾನೆ ಕೂಡ ಹೇಳ್ಬೋದು. ಕೊನೆಯದಾಗಿ ಹಾಸನ ಮತ್ತೆ ತುಮಕೂರು ಪೊಲೀಸರ ಒಂದು ಜಂಟಿ ಕಾರ್ಯಾಚರಣೆಯಿಂದ ತಡರಾತ್ರಿ ಸುಮಾರು 11:30 ಒಂದು ಸಮಯಕ್ಕೆ ಏನು ಆತ ಈ ಡೇವಿಡ್ ಮತ್ತೆ ಪ್ರಿಯಾಂಕಾ ಏನಿದ್ದಾರೆ ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆಯುವ ಒಂದು ಕೆಲಸವನ್ನು ಕೂಡ ಹಾಸನ ಪೊಲೀಸರು ಮಾಡಿರ್ತಕ್ಕಂಥದ್ದು. ಪತ್ತೆಯ ಒಂದು ಜಾಡನ್ನು ಕೂಡ ಹಿಡಿದಿರ್ತಕ್ಕಂಥ, ಅಂದ್ರೆ ಹಾಸನದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬರ್ತಕ್ಕಂಥ ಕುಣಿಗಲ್ಲು ಮತ್ತೆ ಹಾಸನ ಹೈವೇಗಳಲ್ಲಿ ಏನು CC ಕ್ಯಾಮ್ರಾಗಳನ್ನ ಆಧರಿಸಿ ಈಗಾಗಲೇ ಕೂಡ ಕುಣಿಗಲ್ನ ಗೊಟ್ಟಿಕೆರೆ ಗ್ರಾಮದಲ್ಲಿ ಏನು ಡೇವಿಡ್ ಕಳೆದ 3 ವರ್ಷಗಳಿಂದ ಕೂಡ ವಾಸವಿರುವಂತಹ ಸಂದರ್ಭದಲ್ಲಿ ಏನು LTM ಮೆಡಿಟೆಕ್ ಅನ್ನೋ ಒಂದು ಲಿಮಿಟೆಡ್ ಕಂಪನಿಯಲ್ಲಿ ಸೂಪರ್ವೈಸರ್ ವಿಭಾಗದಲ್ಲಿ ಎಕ್ಸಿಕ್ಯೂಟಿವ್ ಸೇಲ್ಸ್ ವಿಭಾಗದಲ್ಲಿ ಸೂಪರ್ವೈಸರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಕಳೆದ 3 ವರ್ಷಗಳಿಂದ ಕೂಡ ಕುಣಿಗಲ್ನಲ್ಲೇ ಕೂಡ ವಾಸವಿರ್ತಕ್ಕಂಥದ್ದು ಈತ. ಏನು ಇವರಿಬ್ಬರ ಒಂದು ಸ್ನೇಹದಿಂದ ಈಗ ಪ್ರೀತಿಯ ಹಂತಕ್ಕೆ ತೇಲಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಏನು ಈಕೆ ಮಿಸ್ಸಿಂಗ್ ಏನಾಗಿದ್ಲು ಆ ಒಂದು 2 ದಿನದಲ್ಲೂ ಕೂಡ ಗೊಟ್ಟಿಕೆರೆ ಗ್ರಾಮದಲ್ಲೇ ಕೂಡ ಈಕೆ ವಾಸ ಇದ್ಲು ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಈಗ ಮನೆಯ ಮಾಲೀಕರೇ ಕೂಡ ಹೇಳ್ತಿರ್ತಕ್ಕಂಥದ್ದು. ಆ ಒಂದು ಮನೆಯ ಮಾಲೀಕರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಅವರೇ ಕೂಡ ಆಶ್ಚರ್ಯನು ಕೂಡ ವಿಷಯಗಳನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಸುಮಾರು 6 ತಿಂಗಳ ಹಿಂದೆ ಅಷ್ಟೇ ಕೂಡ ಹೆರಿಗೆಗೆ ಅಂತ ಹೇಳಿ ಡೇವಿಡ್ ಅಲಿಯಾಸ್ ತಿಮ್ಮರಸನ್ ಏನಿದ್ದಾನೆ, ಆಕೆಯ ಪತ್ನಿ ಕೂಡ ಉತ್ತರ ಪ್ರದೇಶದ ಮೂಲವರಾಗಿರ್ತಾರೆ. ಅವರು 6 ತಿಂಗಳ ಹಿಂದೆನೆ ಕೂಡ ಉತ್ತರ ಪ್ರದೇಶಕ್ಕೆ ಹೋಗಿದ್ರಿಂದ ಇವರಿಬ್ಬರ ನಡುವೆ ಸ್ನೇಹದಿಂದ ಅನೈತಿಕ ಸಂಬಂಧಕ್ಕೆ ತಿರುಗಿದೆ ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಬೇಲೂರು ಪೊಲೀಸರು ಇವರಿಬ್ಬರನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಮುಂದುವರೆಸಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗೆ.